ನನ್ನ ವಿದ್ಯಾಭ್ಯಾಸ ಮುಗಿದಿದೆ, ನನ್ನ ನಂತರ ಏನು ಮಾಡಬೇಕು, ಡ್ರೋನ್ ಬೇಸ್ ಸ್ಪ್ರೇ ಸರ್ವೀಸಸ್ ಅನ್ನೋದು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. 2 ಲಕ್ಷ ಹತ್ತತ್ರ ಅವರು ಅರ್ನಿಂಗ್ ಮಾಡ್ಬೋದು ಬರೀ ಡ್ರೋನ್ ಬೇಸ್ ಸ್ಪ್ರೇ ಸರ್ವಿಸಸ್. ಸೊ 100% 1 ಲಕ್ಷ ಒಂದು ತಿಂಗಳಿಗೆ ಯಾರಾದರೂ ಫಸ್ಟು ಡ್ರೋನ್ ಸೇಲ್ಸ್ ಅಂದರೆ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಡ್ರೋನ್ ಟ್ರೈನಿಂಗ್ ತಗೋಬೇಕು. ಅವರಿಗೆ ವಿತಿನ್ 7 ವರ್ಕಿಂಗ್ ಡೇಸಲ್ಲಿ ಅವರಿಗೆ ಡ್ರೋನ್ ಪೈಲಟ್ ಲೈಸೆನ್ಸ್, ಮಿನಿಮಮ್ ಕ್ವಾಲಿಫಿಕೇಶನ್ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ 10th ಆಗಿರಬೇಕು ಅಷ್ಟೇ. ಡ್ರೋನ್ ಪರ್ಚೇಸ್ ಆದ ನಂತರ ಇದು 1 year ವ್ಯಾರಂಟಿ ಇರುತ್ತೆ, ಸ್ಟ್ಯಾಂಡರ್ಡ್ ಫ್ರೀ ವ್ಯಾರಂಟಿ. ಇಷ್ಟು ಕೊಟ್ಟರೆ ಅವರಿಗೆ ವಿತಿನ್ 3 to 4 ವರ್ಕಿಂಗ್ ಡೇಸಲ್ಲಿ ಡ್ರೋನ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಬಹುಶಃ ನನ್ನ ಗ್ರ್ಯಾಜುಯೇಷನ್ ಆಗಿದೆ, ನನ್ನ ವಿದ್ಯಾಭ್ಯಾಸ ಮುಗಿದಿದೆ, ನನ್ನ ನಂತರ ಏನು ಮಾಡಬೇಕು, ನಮ್ಮ ಹಳ್ಳಿನ ಬಿಟ್ಬಿಟ್ಟು ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಾ, ಏನು ಮಾಡಬೇಕು, ನಾನು ಯಾವ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಲೋಚನೆಗಳು ಮಾಡ್ತಾ ಇರ್ತೀರ. ಆ ಎಲ್ಲದರ ಒಂದು ಆಪರ್ಚುನಿಟಿ, ಒಂದು ಆಪ್ಷನ್ ಜೊತೆಗೆ ಡ್ರೋನ್ ಬೇಸ್ ಸ್ಪ್ರೇ ಸರ್ವೀಸಸ್ ಅನ್ನೋದು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ಕಾರಣ ಏನಂತ ಅಂದರೆ, ಬಹುಶಃ ನಾವು 2 ವರ್ಷದಿಂದ ಮಲ್ಟಿಪ್ಲೆಕ್ಸ್ ಕಂಪನಿಯಿಂದ ಕ್ಲೋಸ್ ಟು 75ರಿಂದ 85 ರೈತರಿಗೆ ನಾವು ಡ್ರೋನ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ನಮ್ಮ ಹತ್ರ ತೊಗೊಂಡೋಗಿದ್ದಾರೆ. ಇವ್ರದ್ದೆಲ್ಲರದು ನಾವು ಲಾಸ್ಟ್ 1-2 ವರ್ಷದ ಡೇಟಾ ಚೆಕ್ ಮಾಡಿದಾಗ ಆನ್ ಆನ್ ಆ್ಯಾವ್ರೇಜ್ 250ರಿಂದ 400 ಎಕರೆ ಎವ್ರಿ ಮಂತು ಕನ್ಸಿಸ್ಟೆಂಟಾಗಿ ಸ್ಪ್ರೇ ಮಾಡ್ಕೊತ ಬಂದಿದ್ದಾರೆ. ಸೊ ನಾವು ಈ 250ರಿಂದ 400 ಎಕರೆ ಒಂದು ತಿಂಗಳಿಗೆ ಸ್ಪ್ರೇ ಮಾಡಿದ್ರೆ ಬಹುಶಃ ಕ್ಲೋಸ್ ಟು ಆ್ಯಾವ್ರೇಜ್ನ ಒಂದು 300-350 ಎಕರೆ ಸ್ಪ್ರೇ ಮಾಡ್ತಾರೆ ಅಂತ ಅಂದ್ಕೊಂಡ್ರು ಕೂಡ 2 ಲಕ್ಷ ಹತ್ತತ್ರ ಅವರು ಅರ್ನಿಂಗ್ ಮಾಡ್ಬೋದು ಬರೀ ಡ್ರೋನ್ ಬೇಸ್ ಸ್ಪ್ರೇ ಸರ್ವಿಸಸ್ ಕೊಡೋದ್ರಿಂದ ಅವರ ಹಳ್ಳಿಯಲ್ಲೇ ಇದ್ಕೊಂಡು. ಇದರಲ್ಲಿ ಒಂದು 50% ಅವರ ವೆಹಿಕಲ್ ಓಡಾಡಲಿಕ್ಕೆ, ಪೈಲಟ್ ಸಂಬಳಕ್ಕೆ, ಅವ್ರದ್ದು ಊಟ ತಿಂಡಿ, ಬ್ಯಾಟ್ರಿ ಖರ್ಚು, ಡ್ರೋನ್ ಖರ್ಚು ಎಲ್ಲ ತೆಗೆದ್ರೂ ಕೂಡ ಇನ್ನು ಉಳಿದಿದ್ದು ಅವ್ರ ಸೇವಿಂಗ್ಸ್ ಆಗಿ ಕಾಣುತ್ತೆ. ಸೊ 100% 1 ಲಕ್ಷ ಒಂದು ತಿಂಗಳಿಗೆ ನಿಮ್ಮ ಊರಲ್ಲೇ ಇದ್ಕೊಂಡು, ನಿಮ್ಮ ಹಳ್ಳಿಯಲ್ಲೇ ಇದ್ಕೊಂಡು ನೀವು ದುಡಿಬೋದು ಅನ್ನೋದು ತುಂಬ ದೊಡ್ಡ ನಂಬರ್ ಆಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ, ನೀವು ಮಲ್ಟಿಪ್ಲೆಕ್ಸ್ ಡ್ರೋನ್ ಕಡೆಯಿಂದ ಡ್ರೋನ್ ಪರ್ಚೇಸ್ ಮಾಡ್ಕೊಂಡಾಗ ನಿಮಗೆ ಇನ್ ಡೀಟೇಲ್ ಟ್ರೈನಿಂಗ್ ಸಿಗುತ್ತೆ. ನಿಮಗೆ ಇದು ಟೋಟಲ್ ಒಂದು ಎಕೋಸಿಸ್ಟಮ್. ನೀವು ಬೇರೆ ಕಡೆ ಪರ್ಚೇಸ್ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ನಾವು ಡ್ರೋನ್ ಮಾತ್ರ ಸೇಲ್ ಮಾಡ್ತೀವಿ, ಲೈಸೆನ್ಸ್ ಇನ್ನೊಂದು ಕಡೆ ತಗೋಬೇಕು, ಟ್ರೈನಿಂಗ್ ಇನ್ನೊಂದು ಕಡೆ ತಗೋಬೇಕು, ಇದರದ್ದು ಕ್ರಾಪ್ ಬೇಸ್ಡ್ ಅಗ್ರಿ ಇನ್ಪುಟ್ಸ್ ಹೆಂಗೆ ವರ್ಕ್ ಆಗುತ್ತೆ, ಯಾವ್ದು ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಬಾರ್ದು, ಇನ್ನೊಬ್ರ ಹತ್ರ ಹೋಗಬೇಕು. ನೀವು ಈ 4-5 ಜನದ ಹತ್ರ ಹೋಗೋ ಬದಲು ನೀವು 1 ಪಾಯಿಂಟ್ ಮಲ್ಟಿಪ್ಲೆಕ್ಸ್ ಡ್ರೋನ್ಗೆ ಬಂದರೆ ನಿಮಗೆ ಡ್ರೋನ್ ಸೇಲ್ಸ್ ಆಗುತ್ತೆ, ನಿಮಗೆ ಡ್ರೋನ್ ಟ್ರೈನಿಂಗ್ ಕೊಡ್ತೀವಿ, ಡ್ರೋನ್ ಲೈಸೆನ್ಸ್ ಇಶ್ಯೂ ಮಾಡ್ತೀವಿ, ನಿಮಗೆ ಕ್ರಾಪ್ ಬೇಸ್ಡ್ ನಾಲೆಡ್ಜ್ ಕೊಡ್ತೀವಿ, ಏನು ಸ್ಪ್ರೇ ಮಾಡಬೇಕು, ಏನು ಸ್ಪ್ರೇ ಮಾಡಬಾರ್ದು, ಹೆಂಗೆ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಇಂಟೆನ್ಸಿವ್ ಟ್ರೈನಿಂಗ್ ಕೊಡ್ತೀವಿ. ಇದಾದಮೇಲೆ ವೆರಿ ಇಂಪಾರ್ಟೆಂಟ್ಲಿ, ವಿತೌಟ್ ಎನಿ ಕೋಲಾಟ್ರಲ್ ನಿಮಗೆ ಡ್ರೋನ್ ಲೋನ್ ಬೇಕು ಅಂದರೆ ಯಾವುದೇ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ ನೀವು ಡ್ರೋನ್ ಲೋನ್ ಮುಖಾಂತರ ಪರ್ಚೇಸ್ ಮಾಡಬೇಕು ಅಂದರೆ ಬಹುಶಃ ಮಲ್ಟಿಪ್ಲೆಕ್ಸ್ ಡ್ರೋನ್ ಎಂಪ್ಯಾನಲ್ ಆಗಿರುತ್ತೆ. ಸೊ ನೀವು ಅವ್ರ ಹತ್ರ ಸೀದಾ ನೀವು ಡ್ರೋನ್ನ ಖರೀದಿ ಮಾಡಲಿಕ್ಕೆ ಲೋನ್ ತೊಗೋಬೋದು. ನಿಮಗೆ ಜನರಲಿ 10ರಿಂದ 11% ಆ ಥರ ಇಂಟ್ರೆಸ್ಟ್ ಇರುತ್ತೆ. ನಿಮಗೆ AIF ಮುಖಾಂತರ ಡ್ರೋನ್ ತೊಗೊಂಡ್ರೆ, ನೀವು ಲೋನ್ ಮುಖಾಂತರ ತೊಗೊಂಡಾಗ ಕೇವಲ 6%, 3% ರಿಬೇಟ್ ಆಗಿ ನಿಮಗೆ 6% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಿಮಗೆ ಡ್ರೋನ್ ಲೋನ್ ಸಿಗುತ್ತೆ. ಸೊ ನಿಮಗೆ ಲೋನ್ ಮೇಲೆ ಕೂಡ ನಿಮಗೆ ಹೊರೆ ಕಡಿಮೆ ಆಗುತ್ತೆ. ಸೊ ನಿಮ್ಮ ಬಿಸ್ನೆಸ್ನ ಈಸಿಯಾಗಿ ರನ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ಲಿ, ಕೆಲವು ಕಡೆ ನೀವು ಡ್ರೋನ್ ತೊಗೊತೀರಾ, ತೊಗೊಂಡ ನಂತರ ಇದಕ್ಕೆ ಬೇಕಾಗಿರೋಂಥ ಸ್ಪೇರ್ ಸಿಗ್ತಾ ಇಲ್ಲ, ನಮ್ಮ ಹತ್ರ ಈ ಸ್ಪೇರ್ಸ್ ಮ್ಯಾಚ್ ಆಗ್ತಾ ಇಲ್ಲ, ಈ ಸ್ಪೇರ್ಸ್ ತುಂಬ ಕಾಸ್ಟ್ಲಿ ಆಗ್ತಾ ಇದೆ, ನಮಗೆ ಡ್ರೋನ್ ಕಡಿಮೆ ರೇಟಿಗೆ ಸಿಕ್ಕಿತ್ತು, ಇವಾಗ ಸ್ಪೇರ್ ಸಿಗ್ತಾ ಇಲ್ಲ, ಈ ಥರ ತುಂಬ ಕಂಪ್ಲೇಂಟ್ಗಳು ಬರ್ತಾ ಹೋಗುತ್ತೆ. ಹಾಗಾಗಿ multiplexdrone.com ವೆಬ್ಸೈಟ್ಗೆ ಹೋದರೆ ನಿಮಗೆ ಬಹುಶಃ ಅಗ್ರಿಕಲ್ಚರ್ ಡ್ರೋನ್ಗೆ ಬೇಕಾಗಿರೋಂಥ ಎಲ್ಲ ಸ್ಪೇರ್ ಪಾರ್ಟ್ಸ್ ಕೂಡ ನಿಮಗೆ ಸಿಗುತ್ತೆ. ಕಾಸ್ಟ್, ಅವೈಲೇಬಿಲಿಟಿ, ರೀಚಬಿಲಿಟಿ ಯಾವುದು ಕೂಡ ನೀವು ಯೋಚನೆ ಮಾಡೋಂಗಿಲ್ಲ. ನೀವು ಡ್ರೋನ್ ಖರೀದಿ ಮಾಡಿದ್ಮೇಲೆ ನಿಮಗೆ ಎಕ್ಸಿಕ್ಯೂಷನಿಂದ ಹಿಡಿದು ನಿಮ್ಮ ಇಂಪ್ಲಿಮೆಂಟೇಷನ್ವರೆಗೂ ಥ್ರೂಔಟ್ ದ ಜರ್ನಿ ಮಲ್ಟಿಪ್ಲೆಕ್ಸ್ ಡ್ರೋನ್ ನಿಮ್ಮ ಸಪೋರ್ಟ್ಗಿರುತ್ತೆ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ವಿ ವಿಲ್ ಹೆಲ್ಪ್ ಯು ವಿತ್ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮಗೆ ರಿಯಲ್ ಎಕ್ಸಿಕ್ಯೂಷನ್ ಫೀಲ್ಡ್ ಲೆವೆಲಲ್ಲಿ ಪ್ರಾಬ್ಲಮ್ ಬರ್ತಾ ಇರ್ಬೋದು, ಅಥವಾ ನಿಮಗೆ ಯಾವ ಅಗ್ರಿಕಲ್ಚರ್ ಇನ್ಪುಟ್ಸ್ ಯೂಸ್ ಮಾಡಬೇಕು ಅಂತ ಪ್ರಾಬ್ಲಮ್ ಬರ್ತಾ ಇರ್ಬೋದು. ಎಲ್ಲದಕ್ಕೂ ಕೂಡ ವಿ ವಿಲ್ ಸಜೆಸ್ಟ್ ಆ್ಯಂಡ್ ವಿ ವಿಲ್ ಹೆಲ್ಪ್ ಯು. ಈ ಒಂದು ಟೋಟಲ್ ಪ್ಯಾಕೇಜ್ ಆಗಿ ಡಿಸೈನ್ ಮಾಡಿಬಿಟ್ಟಿದ್ದೀವಿ. ಯಾರಾದರೂ ಫಸ್ಟು ಡ್ರೋನ್ ಸೇಲ್ಸ್ ಅಂದರೆ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಡ್ರೋನ್ ಟ್ರೈನಿಂಗ್ ತಗೋಬೇಕು. ಇದರಲ್ಲಿ ಮೊದಲ 6 ದಿನ ಬಂದುಬಿಟ್ಟು DGCA ಸಿಲೆಬಸ್ ಇರುತ್ತೆ. ಅಂದರೆ ಡ್ರೋನ್ ಹೆಂಗೆ ವರ್ಕ್ ಆಗುತ್ತೆ, ಡ್ರೋನ್ ಪ್ರಿನ್ಸಿಪಲ್ ಏನು, ಡ್ರೋನ್ ಎಲ್ಲ ಆರಿಸ್ಬೇಕು, ಎಲ್ಲ ಆರಿಸ್ಬಾರ್ದು, ಲೈಸೆನ್ಸ್ ಹೆಂಗೆ ವರ್ಕ್ ಆಗುತ್ತೆ, ಯಾರಿಗೆ ಲೈಸೆನ್ಸ್ ಸಿಗುತ್ತೆ, ಆ ಥರದ್ದು ಎಲ್ಲ ಡೀಟೇಲ್ಸನ್ನು ಹೇಳಿಕೊಟ್ಬಿಟ್ಟು ಅವರಿಗೆ ಸಿಮ್ಯುಲೇಟ್ರಲ್ಲಿ ಒಂದು ಫುಲ್ ಡೇ ಅವರಿಗೆ ಡ್ರೋನ್ ಫ್ಲೈ ಮಾಡೋದನ್ನು ಹೇಳ್ಕೊಡ್ತೀವಿ.
ಅದಾದ ನಂತರ ನೆಕ್ಸ್ಟ್ 2 days ಬಂದ್ಬಿಟ್ಟು ಅವರಿಗೆ ಅಕ್ಚುಯಲ್ ಡ್ರೋನ್ ಫ್ಲೈಯಿಂಗ್ನ ಕೊಡ್ತೀವಿ. ಇದಾದ್ಮೇಲೆ ಅವರಿಗೆ ವಿತಿನ್ 7 ವರ್ಕಿಂಗ್ ಡೇಸ್ ಅಲ್ಲಿ ಅವರಿಗೆ ಡ್ರೋನ್ ಪೈಲಟ್ ಲೈಸೆನ್ಸ್ ಅವ್ರ ಹೆಸರಿಗೆ ಅವ್ರ ಇಮೇಲ್ ಐಡಿಗೆ ಬರುತ್ತೆ. ಇದಾದ ನಂತರ ಏನಾಗುತ್ತೆ ಅಂದ್ರೆ ಅವರು ಡ್ರೋನ್ ಪರ್ಚೇಸಿಂಗಿಗೆ ಅಪ್ಲಿಕೇಶನ್ ಹಾಕೋಬಹುದು. ಇನ್ ಕೇಸ್ ಅವ್ರು ಡ್ರೋನ್ ಲೋನ್ ತಗೊಂತಾ ಇದ್ದಾರೆ ಅಂದ್ರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಅವರು ಒಂದು DPR ಕೊಡಬೇಕು, ಡ್ರೋನ್ ಪೈಲಟ್ ಲೈಸೆನ್ಸ್ ಕೊಡಬೇಕು, ಅದಾದ್ಮೇಲೆ ಅವ್ರ KYC ಡಾಕ್ಯುಮೆಂಟ್ಸ್ ಕೊಡಬೇಕು. ಇಷ್ಟು ಕೊಟ್ರೆ ಅವರಿಗೆ ವಿತಿನ್ 3 to 4 ವರ್ಕಿಂಗ್ ಡೇಸ್ ಅಲ್ಲಿ ಡ್ರೋನ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಆ ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ನಂತರ ಅವ್ರಿಗೆ ಅಡಿಷನಲ್ 3 days ಆಫ್ OEM ಟ್ರೈನಿಂಗ್ ಬರುತ್ತೆ. ಈ OEM ಟ್ರೈನಿಂಗ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಅಗ್ರಿಕಲ್ಚರ್ ಡ್ರೋನ್ ನ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಾ, ಸರ್ವಿಸ್ ಹೆಂಗ್ ಮಾಡ್ತೀರಾ, ಎಲ್ಲಾ ಬೆಳೆಗಳಿಗೆ ಸ್ಪ್ರೇ ಹೆಂಗ್ ಕೊಡ್ತೀರಾ, ಕ್ಯಾಲಿಬ್ರೇಷನ್ಸ್ ಹೆಂಗ್ ಮಾಡ್ತೀರಾ, ರಿಯಲ್ ಫೀಲ್ಡ್ ಲೆವೆಲ್ ಅಲ್ಲಿ ಹೆಂಗಿರುತ್ತೆ ಆ ತರನೇ ಅವ್ರಿಗೆ ವರ್ಕ್ ಮಾಡಿಬಿಟ್ಟು ಆ ತರನೇ ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ನಾವು ಅವರಿಗೆ OEM ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತೀವಿ. ಸೊ ಈ ಟೋಟಲ್ ಜರ್ನಿಯಲ್ಲಿ ಅವ್ರಿಗೆ ಏನಾಗುತ್ತೆ, ಆ ಡ್ರೋನ್ ಪರ್ಚೇಸ್ ಆಗಿರುತ್ತೆ, ಡ್ರೋನ್ ಟ್ರೈನಿಂಗ್ ಆಗಿರುತ್ತೆ, ಡ್ರೋನ್ ಲೈಸೆನ್ಸಿಂಗ್ ಆಗಿರುತ್ತೆ. ನಮ್ದು ಒಂದೇ ಅಜೆಂಡಾ ಏನು ಅಂದ್ರೆ ಅವ್ರು ಇಲ್ಲಿಂದ ಡ್ರೋನ್ ತಗೊಂಡೋಗಿದ ನೆಕ್ಸ್ಟ್ ಡೇ ಅವರು ಇಂಡಿಪೆಂಡೆಂಟ್ ಆಗಿ ಡ್ರೋನ್ ಹಾರಿಸೋ ರೀತಿ ನಾವು ತಯಾರು ಮಾಡಿರ್ಬೇಕು ಅನ್ನೋದು. ಮಿನಿಮಮ್ ಕ್ವಾಲಿಫಿಕೇಶನ್ ಬಂದು ಗವರ್ಮೆಂಟ್ ಆಫ್ ಇಂಡಿಯಾ ಇಂದ 10th ಆಗಿರ್ಬೇಕು ಅಷ್ಟೇ. 10th ಆಗಿರೋರು ಯಾರಾದ್ರೂ 18 ವರ್ಷದ ಮೇಲ್ಪಟ್ಟವರು, 65 ವರ್ಷದಕ್ಕಿಂತ ಕಡಿಮೆ ಇರೋರು ಯಾರಾದ್ರೂ ಡ್ರೋನ್ ಪೈಲಟ್ ಲೈಸೆನ್ಸ್ ಲೀಗಲಿ ಪರ್ಚೇಸ್ ಮಾಡ್ಬೋದು. ಮಾರ್ಕೆಟಲ್ಲಿ ತುಂಬಾ ಇಲ್ಲಿಗಲ್ ಪ್ರಾಡಕ್ಟ್ಸ್ ಇದೆ, ತುಂಬಾ ಚೈನೀಸ್ ಡ್ರೋನು ಆ ಥರ ಈ ಥರ ಎಲ್ಲ ಬರುತ್ತೆ. ಸೊ ಹಾಗಾಗಿ ನೀವು ಕ್ವಾಲಿಟಿ ಪ್ರಾಡಕ್ಟ್ಸ್ನ ನೋಡಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಪ್ರೌಡ್ಲಿ ನಾವು ಹೇಳ್ಕೊಳ್ಳೋದೇನು ಅಂದರೆ ಮಲ್ಟಿಪ್ಲೆಕ್ಸ್ ಡ್ರೋನಲ್ಲಿ ನೀವು ಯಾವುದೇ ಡ್ರೋನ್ ತೊಗೊಂಡ್ರು ಕೂಡ 77% ಮೇಡ್ ಇನ್ ಇಂಡಿಯಾ ಕಂಟೆಂಟ್ ಇದೆ. ಈ ಒಂದು ಮೇಡ್ ಇನ್ ಇಂಡಿಯಾ ಕಂಟೆಂಟ್ಗೆ ನಾವು DGCA ಇಂದ, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಸರ್ಟಿಫಿಕೇಟ್ನ ತಗೊಂಡಿದ್ದೀವಿ. ಸೊ ದಟ್ ನೀವು ಖರೀದಿ ಮಾಡುವಂಥ ಡ್ರೋನು ಇಲ್ಲೇ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ರೆಡಿ ಇರುವಂಥ ಡ್ರೋನು. ಹಾಗಾಗಿ ಯಾವುದೇ ಸ್ಪೇರ್ ಪಾರ್ಟ್ಸ್ ಬೇಕು ಅಂದ್ರೂ ಕೂಡ ನಿಮಗೆ ಥ್ರೂ ಔಟ್ ಇನ್ನೊಂದು 5-6 ವರ್ಷ 10 ವರ್ಷ ಅಂದ್ರೂ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಸ್ಪೇರ್ ಪಾರ್ಟ್ಸ್ ಬಗ್ಗೆ ಯಾವುದೇ ಚಿಂತೆ ಪಡೋಂಗಿರಲ್ಲ. ಡ್ರೋನ್ ಪರ್ಚೇಸ್ ಆದ ನಂತರ ಇದು 1 year ವ್ಯಾರಂಟಿ ಇರುತ್ತೆ, ಸ್ಟ್ಯಾಂಡರ್ಡ್ ಫ್ರೀ ವ್ಯಾರಂಟಿ. ನಿಮ್ಗೆ ಇದರಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ನಮ್ಮ ಟೆಕ್ನಿಷಿಯನ್ ನಿಮಗೆ ಸಾರ್ಟ್ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಏನು ಹೇಳ್ತೀವಿ ಅಂದರೆ, ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ನೀವು ಡ್ರೋನ್ ಮೇಂಟೈನ್ ಮಾಡ್ಬೋದು. ಹಾಗಾಗಿ ನಾವೇನು ಮಾಡ್ತೀವಿ, ನಿಮ್ಮ ಡ್ರೋನ್ ಖರೀದಿ ಆದ ನೆಕ್ಸ್ಟ್ 3 ರಿಂದ 4 ದಿನ ನಿಮಗೆ ಇಂಟೆನ್ಸಿವ್ ಫೀಲ್ಡ್ ಟ್ರೈನಿಂಗ್ ಕೊಡ್ತೀವಿ, OEM ಟ್ರೈನಿಂಗ್. ಈ OEM ಟ್ರೈನಿಂಗಲ್ಲಿ ಯಾವುದೇ ಚಿಕ್ಕ ಪ್ರಾಬ್ಲಮ್ ನಿಮಗೆ 99% ಏನೇ ಪ್ರಾಬ್ಲಮ್ ಬಂದ್ರೂ ನೀವು ಹ್ಯಾಂಡ್ಲ್ ಮಾಡೋ ರೀತಿ ನಿಮ್ಮನ್ನು ಟ್ರೈನಿಂಗ್ ಕೊಟ್ಬಿಟ್ಟು ನಾವು ಕಳಿಸಿರ್ತೀವಿ. ಇಫ್ ಇಟ್ ಇಸ್ ವೆರಿ ತುಂಬ ದೊಡ್ಡ ಪ್ರಾಬ್ಲಮ್ ನಿಮಗೆ ಸಾರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದಾಗ ನಮ್ಮ ಟೆಕ್ನಿಷಿಯನ್ ಬಂದು ನಿಮ್ಮ ಜಾಗಕ್ಕೆ, ಸೇಮ್ ಅದು ಕೂಡ 24 ಗಂಟೆಯಿಂದ 48 ಗಂಟೆ ಒಳಗಡೆ ಬಂದು ನಿಮ್ಮ ಜಾಗಕ್ಕೆ ರೆಕ್ಟಿಫೈ ಮಾಡಿಕೊಟ್ಟು ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.